ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾವು ಹೋಟೆಲ್ ಸ್ಟೈಲು ವೆಜ್ ಪ್ಲೈನ್ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, ತರಕಾರಿ ಹೆಂಗಿದ್ರೂ ಮನೆಯಲ್ಲೇ ಇರುತ್ತೆ. ನಾವು ಹೋಟ್ಲಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನಾವು ಸಿಂಪಲ್ಲಾಗಿ ಈ ಥರ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಪ್ಲೈನ್ ಬಾತ್ನ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಥರ ಇದರಲ್ಲಿ ಸಾಸ್ ಆಗಲಿ ಏನೂ ಆಗಲಿ ಬಳಸೋದಿಲ್ಲ. ಮಸಾಲೆನೂ ತುಂಬಾ ಕಮ್ಮಿ ನಾವು ಬಳಸಿ ಈ ಥರ ಪ್ಲೈನ್ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇದು ಮಕ್ಳಿಗೂ ತುಂಬ ಇಷ್ಟ, ಮತ್ತು ಅವ್ರ ಲಂಚ್ ಬಾಕ್ಸ್ಗೆ ಹಾಕ್ಕೊಡೋದಕ್ಕೂ ಬೇಗನೆ ಮಾಡ್ಬೋದು, ದಿಢೀರಂತ ಮಾಡಬಹುದು. ಯಾವುದೇ ಥರ ಜಾಸ್ತಿ ಟೈಮ್ ಹಿಡಿಯೋ ಅವಶ್ಯಕತೆ ಇಲ್ಲ. ಈ ಒಂದು ಪ್ಲೈನ್ ಬಾತ್ನ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂದ್ಬಿಟ್ಟು ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ಫಸ್ಟು ನಾನು ಒಂದು ಬೌಲಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಮಾಮೂಲಿ ನಾವು ಮಸೂರಿ ಅಕ್ಕಿ ಇರುತ್ತೆ, ಅಥವಾ ಜೀರಾ ರೈಸು, ಬಾಸ್ಮತಿ ಯಾವುದಾದ್ರು ತೊಗೋಬೋದು. ನೋಡಿ, ಈ ಒಂದು ಗ್ಲಾಸಲ್ಲಿ ನಾನು ಅಳತೆನ ತೊಗೊಂಡು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ತೊಳೆದುಬಿಟ್ಟು. ನೋಡಿ, ವೆಜಿಟೇಬಲ್ಸ್ ಮನೆಯಲ್ಲಿ ಏನಿದ್ರು ನಾವು ಹಾಕ್ಕೋಬೋದು. ನಾನು ಬೀನ್ಸು, ನೌಕಲ್ಲು, ಕ್ಯಾರೆಟು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಸಹ ನೀವು ಯೂಸ್ ಮಾಡ್ಬೋದು. ನೋಡಿ, ನಾನು ಸಾಕಾಗೋಷ್ಟು ಸ್ವಲ್ಪ ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಮತ್ತು ಮಸಾಲ ಐಟಮ್ ಬಿರಿಯಾನಿ ಎಲೆ ಮತ್ತು ಚಕ್ಕೆ, ಲವಂಗ, ಅನಾನಸ್ ಹೂವು, ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಮತ್ತು ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ಮಸಾಲೆ ಏನು ರುಬ್ಬೋದೇ ಅವಶ್ಯಕತೆ ಇಲ್ಲ. ಇದು ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ನಾವು ಕ್ವಿಕ್ಕಾಗಿ ಯಾವುದೇ ಥರ ರುಬ್ಬೋದೇ ಅವಶ್ಯಕತೆ ಏನೇ ಇರೋದಿಲ್ಲ. ನೋಡಿ, ಈಗ ನಾನು ಒಗ್ಗರಣೆಗೆ ಟೊಮೆಟೊನ ಒಂದು ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿನ ಒಂದು ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನಾವು ತೊಗೋಬೇಕು. ನಾನಿಲ್ಲಿ 4ರಿಂದ 5 ಥರ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸಾಕಾಗಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಫ್ರೆಂಡ್ಸ್. ಬೇಕಾದ್ರೆ ನೀವು ತುಪ್ಪನೂ ಬಳಸ್ಬೋದು. ಕುಕ್ಕರಲ್ಲಿ ಈ ಥರ ಆರಾಮಾಗಿ ಮಾಡ್ಕೊಬೋದು. ಯಾವುದೇ ಥರ ಮಿಕ್ಸಿಯಲ್ಲಿ ರುಬ್ಬೋದು ಆ ಥರ ಏನೂ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಮತ್ತೆ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ಅಂದರೆ ಬಿರಿಯಾನಿ ಎಲೆ ಅಂತ ಎಲ್ಲ ಇರುತ್ತಲ್ವ, ಇದನ್ನು ನಾವು ಹಾಕ್ಕೋಬೇಕು. ಇದ್ರ ಜೊತೆಗೆ ಜಾಪತ್ರೆ, ಅನಾನಸ್ ಹೂವು ಎಲ್ಲ ಹಾಕ್ಕೋಬೋದು. ಈರುಳ್ಳಿಯನ್ನು ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡೋಣ. ತುಂಬಾ ಈಸಿ ಫ್ರೆಂಡ್ಸ್ ಇದು, ಯಾಕಂದರೆ ಇದಕ್ಕೆ ಯಾವುದೇ ಥರ ಜಾಸ್ತಿ ಮಸಾಲೆನ ನಾವು ಆ್ಯಡ್ ಮಾಡೋಂಗಿಲ್ಲ. ಪ್ಲೈನಾಗಿ ನಾವು ಮಾಡ್ಕೋಬೋದು. ಇದ್ರ ಜೊತೆಗೆ ಚಟ್ನಿ ಅಥವಾ ವೆಜ್ ಕುರ್ಮಾ ಈ ಥರನೂ ನಾವು ಮಾಡ್ಕೋಬೋದು, ಇಲ್ಲ ಮೊಸರು ಬಜ್ಜಿ ಆ ಥರ ಕಾಂಬಿನೇಷನಲ್ಲಿ ತಿನ್ಬೋದು. ಹೋಟೆಲಲ್ಲೂ ಈ ಥರನೇ ಫ್ರೆಂಡ್ಸ್ ಮಾಡೋದು. ಹೋಟೆಲಲ್ಲಿ ಈ ಥರ ಮಾಡ್ತಾರೆ, ಪಾರ್ಸಲ್ ಕೊಡ್ತಾರಲ್ಲ, ಮನೆಗೆ ತಂದು ಸುಮ್ಮನೆ ಅದು ಇದು ತಿಂದ್ಬಿಟ್ಟು ಯಾಕೆ ಹೆಲ್ತ್ ಕೆಡೋದು ಅಂದ್ಬಿಟ್ಟು ಈ ಥರ ಮನೇಲಿ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲಪ್ಪ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದಾದರೆ ನಾವು ಚಿಲ್ಲಿ ಪೌಡರ್ನ ನಾವು ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಸಹ ನಾವು ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ, ಯಾಕಂದರೆ ಇದು ಹಾಕಿದ್ರೇ ಸ್ವಲ್ಪ ಬಾತಿಗೆ ಫ್ಲೇವರು ಮತ್ತು ಟೇಸ್ಟ್ ಇರೋದು. ಮತ್ತು ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಈ ಥರ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು.
ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಈಸಿಯಾಗಿ ಈ ಥರ ಮನೇಲಿ ಮಾಡ್ಕೊಬೋದು. 2-3 ಥರ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ಈ ನಾನು ರುಬ್ಕೊಂಡಿದ್ದೀನಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು 4 ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಪೇಸ್ಟ್ನ ರುಬ್ಕೊಂಡಿದ್ದೀನಿ. ಇದು ಕ್ವಿಕ್ಕಾಗಿ ನಾವು ಹಾಕಿಬಿಡ್ಬೋದು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನಾವು ಖಾರಕ್ಕೆ ಎಷ್ಟು ಬೇಕು ಅನ್ನೋ ನೋಡಿಕೊಂಡು ನಾವು ಆ ಒಂದು ಇದಕ್ಕೆ ಆ್ಯಡ್ ಮಾಡಬೇಕು. ಯಾಕಂದರೆ ಕೆಲವ್ರಿಗೆ ತುಂಬಾ ಖಾರ ಇಷ್ಟ ಆಗೋಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ. ಸೊ ಅದಕ್ಕೆ ಈ ಪೇಸ್ಟ್ನ ನಾನು ಕೇವಲ 1 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಅದು ಹಸಿ ಸ್ಮೆಲ್ ಹೋಗೋರು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೋಡಿ ಫ್ರೆಂಡ್ಸ್, ಈಗ ನಾನು ಈ ಐಟಮ್ ತೊಗೊಂಡಿದ್ನಲ್ಲ, ಇದು ಪುಡಿಗಳನ್ನ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾವು ರುಬ್ಬದ ಇಲ್ಲಲ್ಲ, ಅದಕ್ಕೆ ಎಲ್ಲನೂ ಈ ಥರ ಪುಡಿಗಳು ಹಾಕಿದ್ರೆ ಸ್ಪೈಸ್ನೆಸ್ ಚೆನ್ನಾಗಿರುತ್ತೆ. ಮತ್ತು ನಾನು ಹಚ್ಚಿಟ್ಕೊಳ್ತಿರೋ ಅಂಥ ಒಂದು ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಇದು ಸೀಮೆ ಬದನೆಕಾಯಿ ಅಂತೆ, ಇಲ್ಲಾಂದರೆ ಕ್ಯಾಪ್ಸಿಕಮ್, ಇಲ್ಲಾಂದರೆ ಹಸಿ ಬಟಾಣಿ ಸಹ ನಾವು ಇದಕ್ಕೆ ಹಾಕ್ಬೋದು. ನಾನು ಇಷ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲ ಕ್ಯಾಬೇಜು, ಕಾಲಿಫ್ಲವರು ಈ ಥರನೂ ಏನಾದರೂ ಬೇರೆ ಇದೆ ಅಂದರೆ ಮನೆಯಲ್ಲಿ ಹಾಕ್ಬೋದು. ನಾನು ಇಷ್ಟೇ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಅದು ಸ್ವಲ್ಪ ಇದಾಗಬೇಕು, ಫ್ರೈ ಆಗಿ ಸ್ವಲ್ಪ ಫ್ಲೇವರ್ ಬಿಟ್ಕೊಬೇಕು ಅದರಲ್ಲಿ. ನೋಡಿ, ಮತ್ತು ನಾನು ಕಲ್ಲುಪ್ಪನ್ನ ಸೇರಿಸ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಮತ್ತೆ ಒಂದು ಸಲ ಚೆಕ್ ಮಾಡ್ಕೊಂಡು ನಾವು ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಅದು ಸ್ವಲ್ಪ ಕುದೀತಾ ಇದೆ ಫ್ರೆಂಡ್ಸ್. ಈಗ ನೋಡಿ, ನಾನು ಈ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೆ. ಸೊ ಈ ಗ್ಲಾಸಲ್ಲಿ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಬೆರೆಸೋಣ. ಇದರಲ್ಲಿ 4 ಮೆಂಬರ್ಸ್ ತಿನ್ಬೋದು ಫ್ರೆಂಡ್ಸ್. ಪಾವು ಲೆಕ್ಕ ಬರುತ್ತೆ. ನೋಡಿ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ನ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು, ಯಾಕಂದರೆ ತರಕಾರಿ ಸ್ವಲ್ಪ ನಾವು ಲಾಸ್ಟಲ್ಲಿ ಹಾಕ್ತಾ ಇರ್ತೀವಲ್ಲ, ಅದಕ್ಕೆ ಅದು ಸ್ವಲ್ಪ ನೀರು ಜೊತೆ ಚೆನ್ನಾಗಿ ಬೇಯೋ ಥರ ನಾವು ಸ್ವಲ್ಪ ಕುದಿಸ್ಬೇಕು. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊರಗಡೆ ಎಲ್ಲೂ ಹೋಟೆಲಲ್ಲಿ ಅದಕ್ಕಿಂತ ಸ್ವಲ್ಪ ಏನಾದರೂ ಅದು ಇದು ಸ್ಪೈಸಿ ಪ್ರಾಡಕ್ಟ್ನ ಹಾಕಿರ್ತಾರೆ, ಬಿಟ್ಟರೆ ಬೇರೆ ಏನೋ ಸಾಸ್ ಹಾಕಿರ್ತಾರೆ. ಸ್ವಲ್ಪ ಚೆನ್ನಾಗಿ ಟೇಸ್ಟಿಂಗ್ ಪೌಡರ್ ಇರಲಿ ಅಂದ್ಬಿಟ್ಟು ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಸೊ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ. ಮತ್ತು ನೋಡಿ, ಈ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಸೊ ನೆಂದರೆ ಅದು ಚೆನ್ನಾಗಿ ಆ ಒಂದು ತರಕಾರಿ ಜೊತೆ ಬೇಯುತ್ತೆ. ಸೊ ಅದಕ್ಕೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದೆಲ್ಲ ಆಗೋಷ್ಟೊತ್ತಿಗೆ ನೋಡಿ, ಆ ನೀರನ್ನ ನಾನು ಬಸಿದಿಟ್ಕೊಂಡಿದ್ದೀನಿ. ಈ ಒಂದು ನೆನೆಸಿರೋ ಅಂಥ ಒಂದು ಅಕ್ಕಿನ ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ಇರಬೇಕು ಫ್ರೆಂಡ್ಸ್. ಯಾಕಂದರೆ ಚೆನ್ನಾಗಿ ಕುದಿದ್ರೆ ಅದು ಸ್ವಲ್ಪ ಅದ್ರ ಜೊತೆಗೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ನಾವು ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಾವು ಎಷ್ಟು ಬೇಕು ಅಂತ ಉಪ್ಪನ್ನ ನಾವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನೆಲ್ಲ ಕ್ಲಿಯರ್ ಆಗಿದೆ, ನಾನೆಲ್ಲ ಚೆಕ್ ಮಾಡಿದ್ದೀನಿ. ಸೊ ಯಾವುದೇ ಥರ ನಾನು ಎಲ್ಲ ಇಂಗ್ರೀಡಿಯೆಂಟ್ ಕರೆಕ್ಟಾಗಿ ಹಾಕಿರೋದ್ರಿಂದ ಯಾವುದೇ ಥರ ನಾನು ಅದನ್ನು ರಿಪೇರಿ ಮಾಡ್ತಾಯಿಲ್ಲ. ಸೊ ಎಲ್ಲ ಕರೆಕ್ಟಾಗಿದೆ ಅಂತ. ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಯಾವುದೇ ಥರ ನಾನು ಮಸಾಲೆ ರುಬ್ಬಿಲ್ಲ, ಎಲ್ಲ ಪ್ಲೈನು. ಹಾಗೆ ಪುಡಿಗಳನ್ನ ಹಾಕಿಬಿಟ್ಟು ವೆಜ್ ಪ್ಲೈನ್ ಬಾತ್ನ ನಾನು ಮಾಡಿದ್ದೀನಿ. ಹೋಟೆಲ್ ಸ್ಟೈಲಲ್ಲಿ ಹೀಗೆ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೊಡ್ಬೋದು ಅವರು.
ನಾವು ಚಟ್ನಿ ಬೇಕು ಅಂದರೆ ಚಟ್ನಿ, ಇಲ್ಲ ಮೊಸರು ಬಜ್ಜಿ, ಇಲ್ಲಾಂದರೆ ವೆಜ್ ಕುರ್ಮಾ ಬರುತ್ತೆ, ಇಲ್ಲ ಗ್ರೇವಿ ಥರ ಏನಾದರೂ ಮಾಡ್ಕೊಂಡು ಸೈಡ್ಗೆ ತಿನ್ಬೋದು. ಹೇಗಿದೆ ಫ್ರೆಂಡ್ಸ್? ದಯವಿಟ್ಟು ಮನೆಯಲ್ಲಿ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.